ಅರ್ಜುನನ ಎದೆಯನ್ನು ಕಲ್ಲಂದಂತೆ ನೀನು ಗೆಲ್ಲಬೇಕು. ಅಮ್ಮಯ್ಯ, ನಿಮ್ಮ ಹಸಿರವಾದ ಒಂದು ಇದ್ದರೆ ಈಗಿಂದೀಗೆಲ್ಲ ಹೋಗಿ ಅರ್ಜುನನ ಎದೆಯನ್ನು ರುಂಡವನ್ನು ತೆಗೆದುಕೊಂಡು ಕಂದ, ಅಮ್ಮಯ್ಯ ನೀನು ಜಾಗೃತಿಯಿಂದ ಹೋಗಿ ಘೋರ ತಪಸ್ಸನ್ನು ಮಾಡಿ ತಂದೆಯ ಆಶೀರ್ವಾದವನ್ನು ಪಡೆದುಕೊಂಡು ಬಾ ಕಂದ. ಆಗುವುದು ಎನ್ನ ಮನಕ್ಕೆ ಆನಂದ. ಮಾತೆ ಪರಮ ಪ್ರಖ್ಯಾತಿ. ಹಾಗಾದರೆ ನಿನ್ನ ಇಷ್ಟದಂತ ಅರ್ಜುನನ ಹೃದಯವ ನಡುಗುವಂತ ಬಿಲ್ಲು ವಿದ್ಯವನ್ನು ಪಡಿಸಿ ಬಳಿರಿ ಎಲ್ಲ ಈ ಸಾರಥಿ ಬಿಲ್ಲು ವಿದ್ಯೆಗೆ ಭೂಲೋಕಕ್ಕೆ ತೆರಳಲು ನಮ್ಮ ಜನನಿಯಾದ ಪಾರ್ವತಿ ದೇವಿ ಅಮ್ಮನವರ ಆಶೀರ್ವಾದವನ್ನು ಆಯಿತು. ಇನ್ನು ಹೇತಕ್ಕೆ ಪಂಚಾಗ್ಯ ರಥಕ್ಕೆ ತೋರಣಗಳನ್ನು ಕಟ್ಟಿಸು, ಹೆಗ್ಗಳಿಯನ್ನು ಇಡಿಸು, ಬೇಗನೆ ರಥವನ್ನು ಸಿದ್ಧಪಡಿಸು. ಜಾಗೃತಿಯಿಂದ ಭೂಲೋಕದ ಹಿಮಾಚಲ ಪ್ರಾಂತಕ್ಕೆ ಆಳದ ನದಿಯ ತೀರಕ್ಕೆ ನಮ್ಮ ಜನಕನ ಇರುವ ನಿರಸ್ಥಳಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತನಾಗ ಸಾರಥಿ ಅತಿ ಜಾಗೃತಿ. ಈ ಭೂಲೋಕದ ಹಾಳದ ನದಿಯ ತೀರದ ವನವನ್ನು ನೋಡು. ಶೃಂಗಾರವಾಯಿ ಕಂಗಳಸುವ ಗಿರಿ ಶಿಖರವನ್ನು ನೋಡು. ಗೊಂಗಳವ ಗದವಾಗಿರುವ ಭೂಪತಿ, ನಿರ್ಭಯದಿಂದ ಹವಗೂಳು ಜೊತೆಗೂಡಿ ಬರುವ ಶಿವದ ಮರಿಗಳನ್ನು ನೋಡು. ನೋಡಿದ್ರು ದೇವ ಭೂಪತಿ. ಸಾರಥಿ ಸ್ವಲ್ಪ ಇತ್ತ ಕಡೆ ನೋಡಿದನು ದೇವ. ಸಾರಂಗವನ್ನು ತನ್ನ ಮರಿಯನ್ನು ಕಾಪಾಡುವ ಗೋಸ್ಕರ ಎಪ್ಪುಲಿಗೆ ಎದುರಾಗಿ ನಿಂತು ನೋಡಿದನು ದೇವ ಭೂಪತಿ. ಮತ್ಫಲದ ಚಿರಿತೆ ಎಂದು ತನ್ನ ಸಹಜೋಡ ಚಿರಿತೆ ಒಡನೆ ಚಿಗಿರಯ ಹಿಂಡನ್ನು ಬೆದರುವಂತೆ ಮಾಡಿ ಸಾರಥಿ ಭೂಪತಿ. ಕಾಡು ಹಾನಿಯ ಕಾಡು ಕೋಣ ಕೊಲ್ಲಕಾದ ಭಗ ಪ್ರಾಣಿಗಳನ್ನು ನಿರೀಕ್ಷಿಸ ಭೂಪತಿ. ನೋಡಿದ್ರು ದೇವ. ರಾಷ್ಟ್ರ ಪಕ್ಷಿ ಎಂದು ಬಿರುದಾಂಕಿತ ಪಡೆದಿರುವ ನವಲಿನ ಸೋಜಿಗ ನೋಡು. ಸಾರಥಿ ಭೂಪತಿ. ನವಲೆಂದು ತನ್ನ ಗರ್ಭ ಧರಿಸಿರುವ ಸಮಯದೊಳಗೊಂಡು ನವಲಿನ ಮುಂದೆ ತನ್ನ ಮದವನ್ನು ತೋರಿಸಲು ಗುಡುಗುವ ಸಮಯದ ಇದನ್ನು ಹರಿದುಕೊಂಡು ನವಲೆ ತನ್ನ ಗೆರೆ ಬಿಚ್ಚಿ ಕುಣಿದು ತನ್ನ ನೇತ್ರದೋಳು ನಿಗ್ಗರಸಲು ಆ ನೀರನ್ನು ಸೇವಿಸಿ ಗರ್ಭ ಧರಿಸಿ ಮೊಟ್ಟೆಯನ್ನು ನೀಡುವ ನೋಡಿದ್ರು ದೇವ. ಭೂಪತಿ. ಈ ಪ್ರಾಣ ಪಕ್ಷಿಗಳನ್ನು ನಿರೀಕ್ಷಿಸುತ್ತಾ ಮುಂದೆ ನಮ್ಮ ಕಾರ್ಯವು ಸಾಗಿಸುವುದಕ್ಕೆ ಆಳದ ನದಿಯ ತೀರಕ್ಕೆ ಹೋಗೋಣ ನಡೆ ಸಾರಥಿ. ಭೂಪತಿ. ಈ ನದಿಯ ಜಲ ತೆರೆಯನ್ನು ನಿರೀಕ್ಷಿಸು. ಎಷ್ಟು ಶಬ್ದ ಹಾಡುವುದು ನೋಡು. ಹೌದು ದೇವ ಭೂಪತಿ. ಮಿಟ್ಟಳ ಪಾಳ ದೊಡಿಯನಾದ ಎನ್ನ ತಂದೆಯು ಅಮರನಾಥ ನಮ್ಮ ನಾಮವನ್ನು ಧರಿಸಿ ಇಲ್ಲಿ ಸುಖವಾಗಿರುವನು ನೋಡು. ಭೂಪತಿ. ಇದೇ ಸರಿಯಾದ ಸ್ಥಳವು. ಸ್ಥಾನವ ಮಾಡಿ ಚಂಜಾನ ವಂದನೆಯ ಮುಗಿಸಿ ತರವಾಯ ತಂದೆಯಾದ ಮಯಂಗಿನಿ ಕುರಿತು ತಪವನ್ನು ಆಚರಿಸವನನ್ನು ಮತ್ತು ಬಿಲ್ಲು ವಿದ್ಯವನ್ನು ಮತ್ತು ಚತುರ ವಿದ್ಯವನ್ನು ವರವನ್ನಾಗಿ ಪಡೆಯುವನು ಸಾರಥಿ. ಭೂಪತಿ.
ಮಧುವನ ಮಧುರವನ ಮುದವನ ಮದನನ ಸುಖ ಸದನ ಮಧುವನ. ಇದು ಎಂತಹ ವಿಸ್ಮಯ! ಈ ಲೋಕದಲ್ಲಿ ಯಾವುದೋ ಸುಂದರ ಪುರುಷನು ಶಿವ ಧ್ಯಾನದಲ್ಲಿ ನಿರತನಾದಂತೆ ಕಾಣುತ್ತಿದೆ. ಅಮರಾವತಿ ಪಟ್ಟಣದ ಅಧಿಕಾರಿಯಾದಂತಹ ದೇವೇಂದ್ರನ ಮಾತಿನಂತೆ ಅವನ ಪ್ರೀತಿಯ ಸುತನಾದ ಅರ್ಜುನನ ಮಾತನ್ನ ಪಾಲಿಸುವ ಸಲುವಾಗಿ ನಾಗಾರ್ಜುನನ ತಪೋಭಂಗವನ್ನ ಮಾಡೆಂದು ಎನ್ನನ್ನ ಕಳಿಸಿರುವನು. ನಾನು ಬಂದ ಕಾರ್ಯವನ್ನು ನೆರವೇರಿಸಲು ಇದೇ ನನಗೆ ಸರಿಯಾದ ಸಮಯ. ಹತ್ತಿರಕ್ಕೆ ಹೋಗಿ ಪ್ರೀತಿಯಿಂದ ಮಾತನಾಡಿ ಈ ನನ್ನ ನೃತ್ಯದಿಂದ ಅವನ ನೋಟವನ್ನು ನನ್ನ ಹತ್ತಿರ ಸೆಳೆಯುವಂತೆ ಮಾಡೋಣ. ಧ್ಯಾನ ಮಗ್ನನಾಗಿರುವನು. ಇದೇ ಸಮಯದಲ್ಲಿ ಹತ್ತಿರಕ್ಕೆ ಹೋಗಿ ಪ್ರೀತಿಯಿಂದ ಮಾತನಾಡಿಸಿ ಇವನ ನೋಟವನ್ನ ನನ್ನ ಹತ್ತಿರ ಸೆಳೆಯುವಂತೆ ಮಾಡುವೆನು. ಪ್ರಿಯ ಪ್ರಿಯ ಹೃದಯ ರಾಜನೇ ಬಾ, ಅನುದಿನವೂ ನಿನಗೆ ಸ್ವಾಗತವೂ ಬಳಿ, ಅನುದಿನವೂ ನಿನಗೆ ಸ್ವಾಗತವೂ ಬಳಿ, ಹೊಸ ಹರುಷ ಸರಸವಿದೆ ನನ್ನಲ್ಲಿ. ಪ್ರಿಯ ಪ್ರಿಯ ಕಾಲಿನ ಪೈಂಜಣ ಚಂಜಣ, ಕಾಲಿನ ಪೈಂಜಣ ಚಂಜಣ, ಕಾಮಿನಿ ಕಣ್ಣಿನ ಮಿಂಚಿನ ಹೂಬಣ, ಕಾಮಿನಿ ಕಣ್ಣಿನ ಮಿಂಚಿನ ಹೂಬಣ, ನನ್ನ ಹೃದಯದ ಮಧುರಾಲಾಪನ. ಆ, 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 ಕಾಮಿನಿ ಕಣ್ಣಿನ ಮಿಂಚಿನ ಹೂಬಣ, ನನ್ನ ಹೃದಯದ ಮಧುರಾಲಾಪನ. ತಡಬೇಕೆ ಬಾನಲ್ಲ ನಿನಗೆಲ್ಲ, ತಡಬೇಕೆ ಬಾನಲ್ಲ ನಿನಗೆಲ್ಲ ಅರ್ಪಣ. ಪ್ರಿಯ ಪ್ರಿಯ ಅಹೋ ಸುಗುಣ ಸುಂದರ, ನೀನು ದಾರು ಏತಕ್ಕಾಗಿ ಇಲ್ಲಿಗೆ ತಪಸ್ಸು ಕುಳಿತಿರುವೆ? ನೀನು ತಪಸ್ಸು ಮಾಡುತ್ತಿರುವುದನ್ನ ಕಂಡು ನನ್ನ ಮನಸ್ಸಿಗೆ ಉಲ್ಲಾಸವಾಗಿ ನಿನ್ನ ಹತ್ತಿರಕ್ಕೆ ಬಂದಿರುವೆ. ಅಹೋ ಸುಗುಣ ಸುಂದರನೇ, ಮೇಲಕ್ಕೇಳು, ಬಂದ ವಿಷಯವನ್ನು ಹೇಳುವೆನು, ಮನದ ಅಭಿಷ್ಟಿಯನ್ನು ತೆರವೇರಿಸಿದನು. ನನ್ನ ಆಸೆಯನ್ನು ನೆರವೇರಿಸ ಸುಂದರ ನವಮೋಹನ ಚಂದಿರ.
ಅಬಬಬಬ ಎಲ್ಲ ಸಾರಥಿ ಇದೇನು ಪರಮ ಆಶ್ಚರ್ಯದ ರೀತಿ. ಅದೇನು ದೇವ? ಈ ಬಾಲಕನ ಧಾರಾಗಿರ್ಬೋದು. ಹಾ ಏನ ಹಂಸ ಸಂಬುತರ ಕಡೆಗೂ ಎಲ್ಲ ಸಾರಥಿ ಇಂಥ ಚಿಕ್ಕ ವಯಸ್ಸಿನಲ್ಲಿ ಈ ಬಾಲಕನಿಗೆ ಎಂತ ಯಶಸ್ಸು. ಹಾ ಈ ಬಾಲಕನ ಭಕ್ತಿಯನ್ನು ನೋಡಿ ನಾನು ಆಶ್ಚರ್ಯಚಕಿತನಾಗಿ ನಿಂತೇನೆ. ಎಲ್ಲ ಸಾರಥಿ ಇರಲಿ, ಎಲ್ಲ ಸಾರಥಿ ಇರಲಿ. ಅಂದ ಈ ಸಮಯ ಚಕಿತವಾದ ಸಂಗತಿಯಿಂದ ಕಂಡಿಯ. ಹೌದು ದೇವ. ಸಾರಥಿ ಇವಳು ನಾನಾಗಿರ್ಬೋದು. ಈ ಕನ್ಯಾ ರತ್ನವು ಇದನ್ನು ಸತಿಯ. ಎಲ್ಲ ಸಾರಥಿ ಭೂಪತಿ, ಈ ಕನ್ಯಾ ರತ್ನವು ಇದನ್ನು ಸತಿ ಆಗಿದ್ದರೆ ಮಾರು ಮಡಿಯನ್ನ ಹುಟ್ಟು ಇದನ್ನ ಸಂಗತ ತಪವನ್ನು ಆಚರಿಸುತ್ತಾ ಇದ್ದಳು. ಹೌದು ದೇವ. ಸಾರಥಿ ಈ ನಾರಿ ಮಣಿಗೂ ಇದನ್ನ ಸತಿ ಮಣಿಗೂ ಅಲ್ಲವೇ ಅಲ್ಲ. ಹೌದು ದೇವ. ಸಾರಥಿ ಈ ಯುವ ಪರಿಸರ ತಪವನ್ನು ಕೆಡಿಸಲು ಬಂದಿರಬಹುದೇ. ಎಲ್ಲದಿದ್ದರೆ ತನ್ನ ಅಂಗಾಂಗದ ರೂಪ ರಾಜ್ಯವನ್ನು ಅರ್ಥಕೆರೆದು ತೋರ್ತಾ ವೈಯಾರವನ್ನು ಮಾಡ್ತಾ ಕಣ್ಣಪ್ಪಗಳನ್ನು ಆರಿಸುತ್ತಾ ಬಡಗಡ್ಡವನ್ನು ಬಳಗಿಸುತ್ತಾ ಕಾಲಗಚ್ಚಿಯನ್ನು ತಲುಪಿಸುತ್ತಾ ಈ ಬಾಳವಿರುತ್ತಾ ಸಾರಥಿ ಭೂಪತಿ, ಈ ಕಣ್ಣ ಮಣಿಗೆ ಯುವ ಪುರುಷನ ಸೌಂದರ್ಯಕ್ಕೆ ಮೆಚ್ಚಿ ತನ್ನನ್ನು ಮೋಗಳಿಸಿ ತನ್ನ ಕಾಮ ತ್ರಿಜವನ್ನು ತೀರಿಸಿಕೊಳ್ಳಲು ಅಂಗಲಾಚುವಂತೆ ತೋರ್ತದೆ. ಏನೇ ಆಗಿರಲಿ ಈ ಕಣ್ಣ ರತ್ನವನ್ನ ನಾನೇ ಮಾತನಾಡಿಸಿ ನೋಡಿವನು. ಆ ಹೇ ಶ್ರೀರತ್ನ ಶಿರೋಮಣಿ ನೀನು ಇದರಿಗೆ ಏನಾಗಬೇಕು? ನಿನ್ನ ಸಂಚಿತ್ತವನ್ನು ಇವರವನ್ನು ಚೆನ್ನಾಗಿ ತಿಳಿಸು. ಈ ಹಿಮಾಚಲ ಪ್ರಾಂತಕ್ಕೆ ಇದನ್ನು ಚೆನ್ನಾಗಿ ತಿಳಿಸು ಅಂಗನಮಣಿ. ಅಹೋ ಸುಂದರ ಸುಗುಣನೇ, ಆ ಹೇ ಕನ್ಯಾ ರತ್ನವೇ, ನನ್ನನ್ನು ದಾರು ಎಂದು ಕೇಳಿದೀಯಾ? ಹೌದು ಕನ್ಯಾ ರತ್ನವೇ. ನಾನು ದಾರಾದರೆ ನಿನಗೆ ಏತಕ್ಕೆ ಬೇಕು? ನೀನು ದಾರು, ನೀನು ಏತಕ್ಕಾಗಿ ಇಲ್ಲಿಗೆ ಬಂದಿರುವೆಂದು ಬಂದ ವಿಷಯವನ್ನು ಸವಿಸ್ತಾರವಾಗಿ ಹೇಳು ಸುಂದರ ನವಮೋಹನ ಚಂದಿರ. ಆ ಹೇ ಕನ್ಯಾ ರತ್ನವೇ, ನಾನು ದಾರಂದರೆ ನೀನು ದಾರು. ಇದೇ ರಾಜ್ಯದ ಸಾಮಾನ್ಯ ಪ್ರಜೆಯಾದ ಹಿರಿಣ ಧನುವಿನ ಹೇಮದ ಕುಮಾರನು. ನನ್ನ ತಾಯಿ ಹೆಸರು ಸುಲೇಖ ಅಮ್ಮನ ಉದರದಲ್ಲಿ ಜನಿಸಿದ ಹೇಮದ ಕುಮಾರ. ನನ್ನ ನೇಮವು ನಾನು ನಿಜಾದ ವರ್ಗದವನಾಗಿದ್ದರಿಂದ ಈ ಕಾಡಿನಲ್ಲಿ ಅಲಿಗುತ್ತಾ ಚಿಕ್ಕ ಪುಟ್ಟ ಪ್ರಾಣಿಗಳನ್ನು ಭೇಟಿಯನ್ನಾಡಿ ನನ್ನ ಉದರ ಜೀವನ ಹಾಗೆ ಅಂಗನಮಣಿ ಈ ದಾರಿಯಲ್ಲಿ ಹಾದು ಹೋಗುವ ಸಮಯದಲ್ಲಿ ಬಾಯಾರಿ ನೀರು ಕುಡಿಯಲು ಈ ಆಳದ ನದಿಯ ದಂಡೆಯೇ ಬಂದೆನು. ಇಲ್ಲಿ ತಪವನ್ನು ಆಚರಿಸುವ ಯುವಕ ಪುರುಷರ ನೋಡಿ ನಾನು ಆಚರಿಸಿತನಾಗಿ ನಿಂತೆನು. ಅತ್ತರಲ್ಲಿ ನಿನ್ನ ಅದನ್ನು ಸುತ್ತಲು ಸುಳಿಯುವ ನಂಬ್ಕಂಡೆ. ನೀನು ದಾರನ್ನು ಎತ್ತಿ ಇದವಾಗಿ ಕೇಳುವ ಅಂಗನಮಣಿ ದೇವಣಿ. ಅಹೋ ವೀರ ಪುರುಷನೇ, ಹಾಗೆ ಕನ್ಯಾ ರತ್ನವೇ, ನನ್ನನ್ನು ದಾರು ಎಂದು ಕೇಳಿದೀಯಾ? ಹೌದು ಕನ್ಯಾ ರತ್ನವೇ. ನಾನು ದಾರೆಂದು ಹೇಳಬೇಕೆ? ಹೇಳಬೇಕು ಕನ್ಯಾ ರತ್ನವೇ. ಹೇಳಿದರೆ ಏನು ಮಾಡುವೆ? ಹೇಳಿದ್ರಲ್ಲ ಗುರ್ತಾಗಬೇಕು ಕನ್ಯಾ ರತ್ನವೇ. ನಿನಗೆ ತಿಳಿಯಬೇಕೆ? ಹೌದು ಕನ್ಯಾ ರತ್ನವೇ. ಅಹೋ ಏಕಲವ್ಯನೇ, ಹಾಗೆ ಕನ್ಯಾ ರತ್ನವೇ, ನಾನು ದಾರೆಂದು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಸೌದಾಮಣಿ. ಎನ್ನಯ ವಿಷಯವ ಹೇಳುವೆನೋ. ಅಹೋ ವೀರ ಪುರುಷನೇ, ಹಾಗೆ ಕನ್ಯಾ ರತ್ನವೇ, ಮನದಿಯ ಮರ್ಮವ ತಿಳಿಸುವೆನೋ. ಸುಂದರನೇ ಎನ ಚಂದಿರನೇ, ಸುಂದರನೇ ಎನ ಚಂದಿರನೇ. ಅಹೋ ಕನ್ಯಾ ರತ್ನವೇ, ಎನ್ನ ವಿಚಾರವನ್ನು ಹೇಳುವೆನು ಕೇಳು. ಚೆನ್ನಾಗಿ ಕೇಳುವೆನು. ಎನ್ನಯ ವಿಷಯವ ಹೇಳುವೆನೋ, ಮನದಿಯ ಮರ್ಮವ ತಿಳಿಸುವೆನೋ. ಸುಂದರನೇ ಎನ್ನ ಚಂದಿರನೇ, ಸುಂದರನೇ ಎನ್ನ ಚಂದಿರನೇ.
ಕೇಳಿದೆಯಲ್ಲ, ಸಂತೋಷದಿಂದ ಕೇಳುವೆನು. ನಾನು ದಾರು ಗೊತ್ತೇ? ಯಾರು ಕನ್ಯಾರತ್ನವೇ? ಸ್ವರ್ಗ ಲೋಕದ ನರ್ತಕಿ ನಾನು, ನನ್ನ ಹೆಸರು ಸೌದಾಮಿನಿಯೋ. ಸ್ವರ್ಗ ಲೋಕದ ನರ್ತಕಿ ನಾನು, ನನ್ನ ಹೆಸರು ಸೌದಾಮಿನಿಯೋ. ಶಿವನ ತಪವ ಭಂಗವ ಮಾಡಲು ಇಂದ್ರನಲ್ಲಿಗೆ ಪಡೆದಿದ್ದ. ಪಾರ್ಥ ಸುತನ ತಪವನ್ನು ಕೆಡಿಸಲು ಇಂದ್ರ ಸುತಗೆ ಕೀರ್ತಿಯ ತರಲು ಧರೆಗೆ ಬಂದೆನು, ಇಲ್ಲಿ ನಿಂತೆನು, ಕಾರ್ಯವ ಮಾಡಲು ಬಿಡು ನೀನು. ಏಕಲವ್ಯ, ಕನ್ಯಾರತ್ನವೇ? ಕಾರ್ಯವ ಮಾಡಲು ಬಿಡು ನೀನು. ಬಿಡುವೆಯ? ಕನ್ಯಾರತ್ನವೇ? ಬಿಡುವೆಯ? ಸೌದಾಮಿನಿ? ಏಕಲವ್ಯ, ಸೌದಾಮಿನಿ? ಎನ್ನಯ ವಿಷಯವ ತಿಳಿಸಿದೆನೋ, ಮನದಿಯ ಮರ್ಮವ ಹೇಳಿದೆನೋ. ಸುಂದರನಿ ಎನ್ನ ಚಂದಿರನಿ, ಸುಂದರನಿ ಎನ್ನ ಮನೋಹರನೇ. ಅಹೋ ವೀರ ಪುರುಷನಾದ ಏಕಲವ್ಯನೇ, ಹೇಳಿ ಸೌದಾಮಿನಿ. ಎನ್ನಯ ವಿಷಯವನ್ನು ಏನೆಂದು ಕೇಳಿದೆಯಲ್ಲ, ಸಂತೋಷದಿಂದ ಕೇಳುವೆನು ಸೌದಾಮಿನಿ. ಇಂದ್ರನ ಆಸ್ಥಾನದಲ್ಲಿ ನರ್ತಕಿಯಾಗಿ ಕೆಲಸ ಮಾಡುತ್ತಿರುವ ನಾನು ಪಾರ್ಥ ಸುತನ ತಪವನ್ನು ಕೆಡಿಸಲು ಇಂದ್ರ ಸುತನಿಗೆ ಕೀರ್ತಿಯನ್ನು ತರಲು ಇಲ್ಲಿಗೆ ಬಂದಿರುವೆನು. ಅದೇನು ಕೀರ್ತಿ ಸೌದಾಮಿನಿ? ಬಂದ ಕಾರ್ಯವನ್ನು ನೆರವೇರಿಸಲು ನನಗೆ ದಾರಿ ಮಾಡಿಕೊಡು ಸುಂದರ ನವಮೋಹನ ಚಂದಿರ. ಆ ಹೇ ಸೌದಾಮಿನಿ, ಏನಿದು ನಿನ್ನ ಅಪಚಾರದ ವಾಣಿ? ಹಾ, ಆ ಮದಾಂಧನಾದ ಇಂದ್ರನ ಕಣ್ಣು ಈ ಬಾಲಕನ ಮೇಲೆ ಬಿತ್ತೆ. ಕನ್ಯಾರತ್ನವೇ, ಆ ನಿನ್ನ ಅರಸನಾದ ಇಂದ್ರನಿಗೂ ಈತನ ಮೇಲೆ ಕೋಪವೇತಕ್ಕೆ, ಈ ಬಾಲಕನಿಗೂ ಆ ಅಧಮನಾದ ಇಂದ್ರನಿಗೂ ಯಾವ ಉದ್ದೇಶ ಇರುವುದು? ಇದರಂತೆ ಹಿಂದಕ್ಕೆ ಸೂರ್ಯ ವಂಶದಲ್ಲಿ ಜನಿಸಿದ ಸಾಗರ ಮಹಾರಾಜನಿಗೆ 60 ಮಂದಿ ಗಂಡರು ಕಳಿಸಿದರು. ಹೇ ಸೌದಾಮಿನಿ, ಅವರ ಸಹಾಯದಿಂದ ಸಾಗರ ರಾಜನ 99 ಯಾಗವನ್ನು ಮಾಡಿದ್ದನು. ಎಲ್ಲ ಒಂದು ಯಾಗವನ್ನು ಮಾಡಿದ್ದರೆ ಶತಮಾನ ನಮ್ಮ ಬಿರುದು ಅದನಿಗೆ ಬರ್ತಿತ್ತು. ಆ ಸುರಪತಿಯ ಮೇಲೆ ಸಹಿಸಲಾಗದೆ ಹೊಟ್ಟೆ ಕಿಚ್ಚಿನಿಂದ ಎದ್ದು ಹೋಗಿ ತಪವನ್ನ ಗೈವ ಆ ಕಪಿಲ ಮುನಿವರನೇ, ಇಂದ ಹಾಲದ ಮರಕ್ಕೆ ಕಟ್ಟಿ ನಿನ್ನ ಕುದುರೆಯನ್ನು ಕತ್ತು ತೆಗೆದುಕೊಂಡು ಹೋಗಿರುವನೆಂದು ಆ ಸಾಗರನ್ನು ಬೆಳೆಸಿದ ಕ್ಷಣವೇ ಆ ಸಾಗರನ ಮಕ್ಕಳು ಸಿಟ್ಟಿಗೇರಿ ಆ ಕಪಿಲಿ ಮುನಿವರನ ಮೇಲೆ ಬಾಣ ಪ್ರಯೋಗವನ್ನು ಮಾಡಲು ಆ ಕಪಿತನಾದ ಕಪಿಲಿ ಮುನಿವರನು ತನ್ನ ಗುರಿಗಳನ್ನು ನೋಡಲು ಹಾಗೆ ಸೌದಾಮಿನಿ, ಅಹೋ ವೀರ ಪುರುಷ, ಆ ಸಾಗರನ ಮಕ್ಕಳು 60 ಮಂದಿ ಮಕ್ಕಳು ಸುಟ್ಟು ಬುದ್ಧಿಯಾಗಿ ಹೋದರು. ಅಂತ ಮೋಸವನ್ನ ಮಾಡುವ ಮೂರ್ಖ ದೇವರನ್ನು ನಂಬಿ ನೀನು ಕೆಡಬೇಡ ಸೌದಾಮಿನಿ. ಇನ್ನಕ್ಕೆ ತರಲೇ ಬೇಗನೆ. ಅಹೋ ವೀರ ಪುರುಷನಾದ ಏಕಲವ್ಯನೇ, ಸೌದಾಮಿನಿ, ಇಂದ್ರನ ಆಸ್ಥಾನದಲ್ಲಿ ನರ್ತಕಿಯಾಗಿ ಕೆಲಸ ಮಾಡುತ್ತಿರುವ ನಾನು ರಾಜಾದಿರಾಜನಾದ ಇಂದ್ರನ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯವಲ್ಲವೇ? ಹೇ ಸೌದಾಮಿನಿ, ನಿನ್ನ ಗಂಡನಂದ ಗಂಡನ ಕರಿ
ಈ ಯುವಕ ಬಾಲದಲ್ಲಿ ನಿನ್ನ ಒಡ ಹುಟ್ಟಿದ ಮಗನಂದ ತಿಳಿ. ಅಹೋ ಸುಂದರ, ಸೌದಾಮಿನಿ, ನಾನು ಈತನ ತಪವನ್ನು ಕೆಡಿಸಲು ಬಂದಿರುವೆನು. ಹಾಗಲ್ಲ ಮಾತನಾಡಬಾರದು ಸೌದಾಮಿನಿ. ನೀನೇತಕ್ಕೆ ನನ್ನ ಕಾರ್ಯಕ್ಕೆ ಅಡ್ಡಿ ಬರುತ್ತಿರುವೆ? ಆ ಬಾಲಕನ ತಪವನ್ನು ಕೆಡಿಸಬಾರದು ಸೌದಾಮಿನಿ. ಏತಕ್ಕೆ ಕೆಡಿಸಬಾರದು? ಅವನು ಕೆಡಿಸಿದ್ರೆ ಬಂದ ಸುಖವಾದ್ರೆ ಏನು ಸೌದಾಮಿನಿ? ನನಗೆ ಬಂದ ಸುಖವಾದರೂ ನಿನಗೆ ಏತಕ್ಕೆ ಬೇಕೋ? ಅದೇ ಸೌದಾಮಿನಿ, ನೀನು ಬಂದ ಕಾರ್ಯ ಯಾವುದು, ನಡೆದುಕೊಳ್ಳುವ ರೀತಿ ಯಾವುದು? ನೀನು ಮಾತನಾಡುವ ಮಾತಿನ ಬೇರೆ, ನಾನು ಏತು ಹೇಳುವ ಮಾತಿನ ಬೇರೆ. ಅಹೋ ಪುರುಷನೇ, ಸೌದಾಮಿನಿ, ಹೇಳುವೆನು ಕೇಳು. ಸಂತೋಷದಿಂದ ಹೇಳು ಸೌದಾಮಿನಿ. ತಪವನ್ನು ಕೆಡಿಸಲು ಬಂದರೆ ಬೇಡ ಎಂದು ನಿರಾಕರಿಸುವೆಯಲ್ಲವೇ? ನನ್ನ ಕಾರ್ಯಕ್ಕೆ ಅಡ್ಡಿ ಬರುವೆಯಲ್ಲವೇ? ನನ್ನ ಸಂತೋಷದಿಂದ ಹೇಳುವನು ಸೌದಾಮಿನಿ. ಆಗಲ್ಲ ಮಾತನಾಡಬಾರದು ಸೌದಾಮಿನಿ. ಮಾತನಾಡಬಾರದು. ಹೌದು ಸೌದಾಮಿನಿ, ಹೇಳುವೆನು ಕೇಳು. ಸಂತೋಷದಿಂದ ಹೇಳು ಸೌದಾಮಿನಿ. ಜಗದೇ ಕಬೀರ ನನ್ನ ಬಾಳ ಶೂರ. ಅಹೋ ಏಕಲವ್ಯ, ಸೌದಾಮಿನಿ, ಚೆನ್ನಾಗಿ ಕೇಳು. ನೀನು ಅಡ್ಡ ಬಂದರೆ ಸಂತೋಷದಿಂದ ಹೇಳು ಸೌದಾಮಿನಿ. ನೀನು ಅಡ್ಡ ಬಂದರೆ ಮುಂದೆ ನಿನಗೆ ಒಳಿತಾಗುವುದಿಲ್ಲ. ಅಡ್ಡ ಬಂದರೆ ನನಗೆ ಬಂದವಾದ ಕಷ್ಟ ಬಂದರೆ ಸಿಂಗಲ್ಲ, ಅವನು ಮಾತ್ರ ಬಿಟ್ಟು ಹೋಗುವುದಿಲ್ಲ ಸೌದಾಮಿನಿ. ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಹೇಳು ಸೌದಾಮಿನಿ. ಜಗದೇ ಕಬೀರ ನನ್ನ ಬಾಳ ಶೂರ. ಎನ್ನ ಮಾತನ್ನು ನೀ ಕೇಳೆಯ, ಎನ್ನ ಮಾತನ್ನು ನೀ ಕೇಳೆಯ, ಎನ್ನ ಮಾತನ್ನು ನೀ ಕೇಳೆಯ, ಎನ್ನ ನುಡಿಯನ್ನು ಲಾಲಿಸೆಯ. ಜಗದೇ ಕಬೀರ ನನ್ನ ಕಾರ್ಯಕ್ಕೆ ಅಡ್ಡಿ ಬಂದರೆ ಬರುವುದು ಕೇಡು, ನಿನಗೆ ತುಂದರೆ. ಸೌದಾಮಿನಿ, ಸಂತೋಷದಿಂದ ಹೇಳು ಸೌದಾಮಿನಿ. ಆಗಲ್ಲ ಮಾತನಾಡಿದರೆ ಕೊಟ್ಟು ಬಸವವಾಗುವ ಸೌದಾಮಿನಿ. ಸೌದಾಮಿನಿ, ನನ್ನ ಕಾರ್ಯಕ್ಕೆ ಅಡ್ಡಿ ಬಂದರೆ ಬರುವುದು ಕೇಡು, ನಿನಗೆ ತುಂದರೆ. ತಪವನ್ನು ಕೆಡಿಸಲು ಬಂದಿದೆ ನಾನು, ತಪವನ್ನು ಕೆಡಿಸದೆ ಹೋಗಲಾರೇನೋ. ತಪವನ್ನು ಕೆಡಿಸಲು ಬಂದಿಹೆ ನಾನು, ತಪವನ್ನು ಕೆಡಿಸದೆ ಹೋಗಲಾರೆ ಎನ್ನೋ. ಅಹೋ ಜಗದೇ ಕಬೀರ, ಹಾಗೆ ಸೌದಾಮಿನಿ, ಜಗದೇಕ ಬೀರನಾದ ಏಕಲವ್ಯನೇ, ಜಗದೇಕ ಸೂರ್ಯ ವಂಶದಲ್ಲಿ ಜನಿಸಿದ ಊರ್ವಶಿ. ಏ ಸೌದಾಮಿನಿ, ಜಗದೇಕ ಬೀರ ಎನ್ನ ಬಾಳ ಶೂರ. ಎನ್ನ ಮಾತನ್ನು ನೀ ಕೇಳೆಯ, ಎನ್ನ ಮಾತನ್ನು ನೀ ಕೇಳೆಯ, ಎನ್ನ ನುಡಿಯನ್ನು ಲಾಲಿಸೆಯ, ಎನ್ನ ನುಡಿಯನ್ನು ಲಾಲಿಸೆಯ. ಜಗದೇಕ ಬೀರ ಗರ 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 ತಿರಿ ನಾನು ನರಕದಂಗಾತಮ್ಮ. ಅಹೋ ವೀರಾದಿ ವೀರನಾದ ಏಕಲವ್ಯನೇ, ಸೌದಾಮಿನಿ, ನಿನಗೆ ನಾನು ಬಂದ ಕಾರ್ಯವನ್ನು ಸವಿಸ್ತಾರವಾಗಿ ಹೇಳಿದರೂ ಕೂಡ
ಅವನ ತಪವನ್ನು ಕೆಡಿಸಲು ಬಂದರೆ ಅಡ್ಡಗಟ್ಟಿ ನಿಂತಿರುವೆ. ಹೌದು ಸೌದಾಮಿನಿ. ನಿನ್ನ ವೇದಾಂತದ ಕಥೆಯನ್ನು ಕೇಳಲು ನಾನು ಬಂದಿಲ್ಲ. ಸುಮ್ಮನೆ ದಾರಿಯನ್ನು ಬಿಡು ರಾಜ ರವಿಕೋಟಿ ತೇಜ. ಕೈಯಾಳಿ ಸುಮ್ಮನೆ ಎನ್ನ ಮಾತನ್ನ ಲಾಲಿಸು ನೀನಾಗು ಜಾಣಿ. ಮುಕ್ಕಳೇ, ನೀತಿ ಇಲ್ಲದ ಕೋತಿಯಂತೆ ಆಡಬೇಡ, ಸಾಕ ಮಾಡು. ನಿನ್ನ ಜೋಕ ಮಾತ್ರ ವೃತ್ತಮಿಂಡೆ. ಅತಿ ವಿನಯದಿಂದ ತಪವನ್ನು ಆಚರಿಸುವ ಯುವಕರ ತಪ ಭಂಗಕ್ಕೆ ಅಡ್ಡ ಬರವನಾವನು ಅವನನ್ನು ಕರಿ. ಎಲೆ ವೃತ್ತಮಿಂಡೆ ಪುರುಷ ಆ ಹದಮನಾದ ಹಿಂದ್ರೆಯನ್ನು ಕರೆಸು. ಅವನು ಬಂದು ನಿನ್ನನ್ನು ಮುಡಿಸ್ಕೊಂಡು ಹೋಗಿ ಮರ್ಯಾದಿಂದ. ಎಲೆ ವೃತ್ತಮಿಂಡೆ, ಮರ್ಯಾದಿಂದ ಪಾಪಕ್ಕೆ ಗುರಿ ಹಾಕಬೇಕೆಂದು ನುಡಿದರೆ ಎನ್ನ ಲೆಕ್ಕದಲ್ಲಿ ಧಿಕ್ಕರಿಸಿ ಮಾತಾಡಿ. ಸುಮ್ಮನೆ ಬಂದ ದಾರಿಯ ಮಿಡಿ ಹಿಂದಕ್ಕೆ ತರೋ ದುರಾತ್ಮಳೆ ಮತಿಹೀನ. ಎಲ್ಲೋ ಭ್ರಷ್ಟನೇ, ಎಲೆ ಭ್ರಷ್ಟಮಂಡೆ, ನನ್ನ ಕಾರ್ಯಕ್ಕೆ ಅಡ್ಡಿ ಬಂದ ನೀನು ನನ್ನನ್ನು ಭ್ರಷ್ಟಳೆ ದುಷ್ಟಳೆ ಎಂದು ಕರೆಯುವೆಯ? ಸಾಧ್ಯವಾಗಿ ಕರಿವರು. ನೀನು ಭ್ರಷ್ಟನು. ಎಲೆ ಪಾಪಾತ್ಮಳೆ, ನೀನು ಪಾಪಾತ್ಮನು. ಎಲೆ ಪಾಪಾತ್ಮಳೆ, ನನ್ನ ಕಾರ್ಯಕ್ಕೆ ಅಡ್ಡಿ ಬಂದಿರುವುದಾದರೂ ಯಾರು? ನಿನ್ನ ಗಂಡನ ಮುಂದೆ ಕಾರ್ಯವನ್ನ ಮಾಡಿದ್ರೆ ನಿನಗೆ ಕಟ್ಟ ಬರವೇನು? ಅಹೋ ಭ್ರಷ್ಟ, ಅದೇ ಸೌದಾಮಿನಿ, ಒಳ್ಳೆ ಮಾತಿನಿಂದ ಹೇಳುತ್ತಿರುವೆನು, ನನ್ನ ಕಾರ್ಯವನ್ನು ಮಾಡಲು ಬಿಡು. ಸಾಧ್ಯವಾಗಿ ಬಿಡುವುದಲ್ಲ. ಆ ನಾಗಾರ್ಜುನನ ತಪವನ್ನು ಕೇಳಿಸಲು ಬಂದಿರುವೆನು, ಕಾರ್ಯವನ್ನು ನೆರವೇರಿಸಲು ಅವಕಾಶ ಮಾಡಿಕೊಡು. ನಿನಗೆ ತಕ್ಕಬೇಕು, ನಿನಗೆ ತಕ್ಕಬೇಕು. ಸಂತೋಷವಾಗುವುದಲ್ಲ ಸೌದಾಮಿನಿ. ನನಗೇನಾದರೂ ಆಗಲಿ ನೀನೇತಕ್ಕೆ ಅಡ್ಡಿಪಡಿಸುತ್ತಾರೆ? ಮಾತನಾಡಬಾರದು ಸೌದಾಮಿನಿ. ಎಲ್ಲೋ ಭ್ರಷ್ಟನೇ, ಎಲೆ ಭ್ರಷ್ಟಮುಂಡೆ, ಎಲ್ಲೋ ದುಷ್ಟನೇ, ಎಲೆ ಭ್ರಷ್ಟಮುಂಡೆ, ಒಳ್ಳೆ ಮಾತಿನಿಂದ ಹೇಳುತ್ತಿರುವೆನು, ಸುಮ್ಮನೆ ದಾರಿ ಬಿಡು. ಒಂದೇ ಮಾತಿನಿಂದ ಹೇಳುವನು ಅವನ ತಪವನ್ನು ಆಚರಿಸುವುದಕ್ಕೆ ಅಡ್ಡಾಗಬೇಡ ಸೌದಾಮಿನಿ. ಇಲ್ಲವಾದರೆ ಒಡ ಹುಟ್ಟಿದ ಸಹೋದರಿ ಎಂದು ತಿಳಿದಾದರೂ ದಾರಿ ಬಿಡು. ಒಡ ಹುಟ್ಟಿದ ಸಹೋದರಂದು ನೀತಿ ಬುದ್ಧಿ ಹೇಳುವುದಕ್ಕೆ ಬಂದಿರುವ ಸೌದಾಮಿನಿ. ನೀತಿ ಬುದ್ಧಿ ಹೇಳುವೆಯ? ಹೌದು ಸೌದಾಮಿನಿ. ಆ ಕಾರ್ಯವನ್ನು ಮಾಡದೆ ಹೋದರೆ ನನ್ನ ಮನಸ್ಸಿಗೆ ನೋವಾಗುವುದು. ಮಾಡಲಿದ್ದರೆ ಏನಾಗೋದು ಸೌದಾಮಿನಿ? ಅವನಲ್ಲಿ ನಾನು ಆ ಕೆಲಸ ಮಾಡದೆ ಹೋದರೆ ಮಾಡದೆ ಹೋದರೆ ಏನಾಗುವುದು ಗೊತ್ತೇ? ಏನಾಗೋದು ಸೌದಾಮಿನಿ? ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಎನ್ನ ಮಾತನು ಕೇಳು, ಕೇಳುತ್ತಿರುವೆನು. ಎನ್ನ ಮಾತನು ಕೇಳು, ಕೇಳುತ್ತಿರುವೆನು. ಎನ್ನ ಮಾತು ಕೇಳು ನೀನು, ಎನ್ನ ಮಾತು ಕೇಳು ನೀನು, ಕೇಳುವೆನು ನಾನು. ಎನ್ನ ಮಾತನು ಕೇಳು, ಕೇಳುತ್ತಿರುವೆನು. ಅಹೋ ಏಕಲವ್ಯ, ನಿನಗೆ ಕರಮುಗಿದ ಶಿರವಾಗಿ ಕೇಳಿಕೊಳ್ಳುವೆನು. ಸಹೋದರಿ ಎಂಬ ಭಾವನೆಯಿಂದಾದರೂ ಕಾರ್ಯವನ್ನು ನೆರವೇರಿಸಲು ಅವಕಾಶ ಮಾಡಿಕೊಡು. ಸೌದಾಮಿನಿ, ಪರಿಪರಿಯಿಂದ ಬೇಡಿಕೊಂಡರೆ ಆ ಸಿರಿಲಿ ಪೋತನಿಂಗೆ ಬರುವನು. ನಿನಗೆ ವರವನ್ನು ಕೊಡುವನಾಗಲಿ, ನಿನ್ನ ಗಂಡನ ಸುಖವಾಗಿ ನೋಡಿಕೊಳ್ಳುವನು. ಅವನನ್ನು ಬಿಟ್ಟು ಹೋದರೆ ಹೆಣ್ಣಿನ ಕಾರ್ಯಕ್ಕೆ ಅಡ್ಡಿ ಬಂದವರು ಯಾರಿಗೂ ಉಳಿಗಾಲವಿಲ್ಲ. ಈ ಬಂದವರ ಗತಿ ಏನಾಗಿತ್ತು ಸೌದಾಮಿನಿ? ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಹೇಳು. ಸುಂದರರೆಂದು ನಾರಿಗಿಂತ ಹತನಾದರು.
ನಾದರೆಂದು ನಿನಗೆ ಅರಿವಿಲ್ಲವೇ? ಸೌದಾಮಿನಿ, ಈ ವಿಷಯದ ಮರ್ಮವನ್ನು ಮನದಲ್ಲಿ ಅರಿತುಕೊಂಡು ಬಂದ ಕಾರ್ಯವನ್ನು ನೆರವೇರಿಸಿಕೊಳ್ಳಲು ಅಪ್ಪಣಿಯನ್ನು ಮಾಡಿಕೊಡು ಭ್ರಷ್ಟ ಪರಮ ಪಾಪಿಷ್ಟ. ಸೌದಾಮಿನಿ, ಸುಂದರನ ಏಕಕ್ಕೆ ಮಾಡುವುದರಲ್ಲಿ ಸೌದಾಮಿನಿ, ಅದು ವಿಚಾರವನ್ನು ಸ್ವಲ್ಪ ತಿಳಿಸುವಂತಳಾಗ ತಿಳಿಸಬೇಕೇ? ತಿಳಿಸಬೇಕು ಸೌದಾಮಿನಿ. ಏತಕ್ಕೆ ಮರ್ಮವಾದರೆಂದು ನಿನಗೆ ಅರ್ಥವಾಗಿಲ್ಲವೇ? ಅವರು ಏತಕ್ಕೆ ಆಗುವುದರೆಂದು ನೀವು ತಿಳಿದಿರುವಲ್ಲ. ನನಗೆ ತಿಳಿದಿರುವುದು. ಅದು ತಿಳಿದಾಗ್ತೀನಿ ನಿನ್ನನ್ನ ಕೇಳಬೇಕಂದ್ರೆ ನನಗೆ ಮನಸ್ಸು ಬಿಟ್ಟಲ್ಲ. ಏಕಲವ್ಯನೇ ಸೌದಾಮಿನಿ, ನಾನು ಬಂದ ಕಾರ್ಯವೇನು, ನೀನು ಮಾತನಾಡುತ್ತಿರುವ ರೀತಿಯಾದರೂ ಏನು? ನಿನ್ನ ಮಾತು ನೀನ ಮಾತನಾಡಬೇಕಾಗಲು ಇನ್ನೊಬ್ಬರ ಮುಸುತ್ತಿ ನಿನಗೆ ತೆಕ್ಕಬೇಕು. ಏಕಲವ್ಯನೇ ಸೌದಾಮಿನಿ, ವಿಷಯದ ಮರ್ಮವನ್ನು ಸವಿಸ್ತಾರವಾಗಿ ಹೇಳಿ ಬಂದ ಕೆಲಸವನ್ನು ನೆರವೇರಿಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ. ಏ ಸೌದಾಮಿನಿ, ಇಂದ್ರಪುರದಲ್ಲಿ ನರ್ತಕಿಯಾಗಿ ಕೆಲಸ ಮಾಡುತ್ತಿರುವ ನಾನು ಬಂದ ಕಾರ್ಯವನ್ನು ನೆರವೇರಿಸಿಕೊಂಡೇ ಹೋಗುವೆನು ಹೊರತು ಇಲ್ಲದೆ ಹೋದರೆ ನರ್ತಕಿ ಎಂಬ ಪಟ್ಟವನ್ನು ಬಿಟ್ಟು ಹೋಗುವೆನು. ಸೌದಾಮಿನಿ, ಇನ್ನಕ್ಕೆ ತ್ರಿಮೂರ್ತಿ ಎಂಬ ತೆರೆಯು ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ಅನಸೂಯ ದೇವಿಯನ್ನು ಮಾನ ಬಂದು ಮಾಡಲಾಗಲಾರದೆ. ಸೌದಾಮಿನಿ, ತಮ್ಮ ಪತಿಯರನ್ನು ಕಳಿಸಿದ ಅಕ್ಷರವೇ ಅನಸೂಯ ದೇವಿಯು ತನ್ನ ಗಂಡನ ಮೇಲೆ ಪಾದವನ್ನು ನೀರು ತೆಗೆದುಕೊಂಡು ತನ್ನ ಕ್ಷಮಿಸಿಕೊಂಡು ತನ್ನ ಮಾನ ಮರವನ್ನು ಉಳಿಸಿಕೊಳ್ಳಲವೇ? ಸೌದಾಮಿನಿ, ಅಂತ ತ್ರಿಮೂರ್ತಿಗಳು ಆಗದ ಕಾರ್ಯ ನಿನ್ನಿಂದ ಏನಾಗುವುದು? ಹೇ ಸೌದಾಮಿನಿ, ಅಂತವರ ತ್ರಿಮೂರ್ತಿ ಹೆಂಡತಿಯರು ಹೋಗಿ ತಮ್ಮ ಪತಿಗಳನ್ನು ತಾವೇ ನೋಡಿಕೊಳ್ಳಲಾಗ. ಸೌದಾಮಿನಿ, ಏನು ತಮ್ಮ ಪತಿಗಳು ತಾವೇ ನೋಡಿಕೊಳ್ಳಲು ಆಗಲಾರರು. ಸೌದಾಮಿನಿ, ಏಕಲವ್ಯ, ಸೌದಾಮಿನಿ, ಹಿಂದೆ ನಡೆದ ಈ ವೇದಾಂತದ ಕಥೆಯನ್ನು ಹೇಳಿದರೆ ಬಿಟ್ಟು ಹೋಗುವಳೆಂದು ಅದು ತಿಳಿದು ಹಿಂದೆ ನಡೆದು ಹೇಗಬ್ಬ ಕತೆ ನೀನೇ ಹೇಳಿದೆಯಲ್ಲ ಸೌದಾಮಿನಿ. ನಾನು ಯಾರು? ನೀನೇ ಹೇಳಿದೆಯಲ್ಲ ಸೌದಾಮಿನಿ. ನಾನು ಯಾರು? ನೀನು ದಾರಾದರೂ ನಮ್ಮಿಗೆ ಬಂದ ಭಯವೇನು? ಇಂದ್ರಪುರದಲ್ಲಿ ನರ್ತಕಿಯಾಗಿ ಕೆಲಸ ಮಾಡುತ್ತಿರುವ ನನಗೇ ನೀನು ಎದುರುವಾದಿಸುತ್ತಿರುವೆಯಾ? ಸಾಧ್ಯವಾಗಿ ನಾನು ಮಾತನಾಡಿ ನೀನು ಮಾಡುವುದೇನು? ಬಂದ ಕಾರ್ಯವನ್ನು ನೆರವೇರಿಸಿಕೊಂಡೇ ಹೋಗುವೆನು, ಇವನ ತಪ್ಪವನ್ನು ಕೆಡಿಸುವೆನು. ನಾನು ಎಷ್ಟು ಇರುವವರೆಗೆ ನಿನ್ನ ನೆರವೇರಲು ಹೇಗೆ ಬರುವುದು ಅದನ್ನು ನೋಡಿಕೊಳ್ಳಬೇಕು. ಹೆಣ್ಣಿನ ಸೌಂದರ್ಯಕ್ಕೆ ಸೋದವರೇ ಇಲ್ಲ ಈಗಿನ ಸಮಾಜದವಳು. ಏನು ಮಾತನಾಡಿಸೋದಾಗಿದೆ ಹೇಳುವೆನು ಕೇಳು. ನಾ ಹೇಳು. ಸುಂದರ ಸೌದಾಮಿನಿ, ಸುಂದರ ಅಂದರೂ ಇಲ್ಲ, ಚಂದಿರ ಅಂದರೂ ಇಲ್ಲ, ಭ್ರಷ್ಟನಂದರೂ ಇಲ್ಲ ನಿನ್ನ ಬುದ್ಧಿಗೆ.
ಹಾಗಲ್ಲ ಮಾತನಾಡಬಾರದು ಸೌದಾಮಿನಿ. ಮತ್ತಿನ್ ಹೇಗೆ ಮಾತನಾಡಬೇಕು? ಗಂಡ ಪುರುಷರನ್ನು ಇಳಿದು ಹೇಳುವುದಕ್ಕೆ ಬಂದಾಗಲೇ ಗಂಡನಂದ ಕರೆಯುವರೆ. ಕರಮಗಿದು ಶಿರವಾಗಿ ಕೇಳಿಕೊಂಡರೂ ಕೂಡ ನೀನು ನನ್ನ ಮಾತನ್ನು ಲಾಲಿಸುತ್ತಿಲ್ಲ. ಹಾಗಲ್ಲ ಮಾತನಾಡಬಾರದು ಅಂತ ಹೇಳಿದಿನಲ್ಲ ಸೌದಾಮಿನಿ. ಅಹೋ ಏಕಲವ್ಯನೇ, ಸೌದಾಮಿನಿ, ಇಂದ್ರನ ಪುರದ ರಾಜನಾಗಿರುವ ಇಂದ್ರನ ಮಾತನ್ನ ಕೇಳಿ ನಾನು ಇಲ್ಲಿಗೆ ಬಂದಿರುವೆನು. ಆದ ಕಾರಣ ಎನ್ನ ಮಾತಿಗೆ ಅಡ್ಡ ಬರದೆ, ಕಾರ್ಯಕ್ಕೆ ನೀನು ಅಪಸ್ವರವನ್ನು ಹಾಡದೆ ನನಗೆ ದಾರಿಯನ್ನ ಮಾಡಿಕೊಡು ಎಂದು ಕೇಳಿಕೊಳ್ಳುವೆನು ಅಣ್ಣ. ಲಾವಣ್ಯ, ಏ ಸೌದಾಮಿನಿ, ಏಲೇ ನಾಚಿಕಿಲ್ಲದ ಏಷಾಚಾಲೆ, ನೀನಂತ ಮದುವೆಯರಿದ ಕೋತಿ. ಎಲೆ ನೀತಳೆ, ನಾನು ನೀಚಳೆ. ಹೌದು ನೀನೇ ನೀತಳು. ನೀನೇ. ಲಜ್ಜೆ ತರದ ಬಾಯಿ ಬಿಟ್ಟು ನಿನ್ನ ಕಾಮ ತಾಪವನ್ನು ಸಹಿಸಲಾರನೆಂದು ನೀತಿಯನ್ನು ಬಿಟ್ಟು ಮಗಳಿಗೆಲ್ಲ ನೀನಂತ ಜಾತಿಗಟ್ಟಿಯನ್ನು ಇಲ್ಲೇ ಮದಂದಳೆ. ಹೌದು ನೀನೇ ಸೌದಾಮಿನಿ. 5-10 ವರ ಕೊಟ್ಟರೆ ನಿನ್ನ ಕಾಮ ಕೃಷವನ್ನು ತೀರಿಸಿಕೊಳ್ಳ ನೀನಂತ ಲಜ್ಜೆಯನ್ನು. ಇಲ್ಲೇ ಸೌದಾಮಿನಿ, ನಿನ್ನ ಮೋಗವನ್ನು ಬಿಟ್ಟು ನಿನ್ನ ಕಾಮ ತಾಪವನ್ನು ಕಡಿಗಿಟ್ಟು ಶಾಂತಿಯನ್ನು ತೊಟ್ಟು ಒಳ್ಳೆಯ ಜಾತಿ ಸೇರಲಿ ಎನ್ನಾಗಿ ಮರ್ಯಾದೆಯನ್ನು ಉಳಿಸಿಕೊಳ್ಳು. ಮತಿಹೀನಳೆ, ಅತಿ ಭ್ರಷ್ಟಳೆ. ನಾನು ಮತಿಹೀನಳೆ. ಮತಿಹೀನ ಸೌದಾಮಿನಿ, ಅವನ ತಪವನ್ನು ಕೆಡಿಸಲು ಏತಕ್ಕಾಗಿ ಬಂದಿರುವೆನೆಂದರೆ ತಪವನ್ನು ಕೆಡಿಸಿ ಅವನ ಪ್ರೀತಿಯನ್ನು ಪಡೆಯಲಿಕ್ಕೆ ಬಂದಿರುವೆನು. ನಿನ್ನ ಗಂಡನಿಗೆ ಏನಾಗಿರೋದು ಸೌದಾಮಿನಿ? ನನಗೆ ಇವನೇ ಬೇಕು. ಅವನು ಬೇಕಂದ್ರೆ ನಾನು ಬಿಡಬೇಕಲ್ಲ? ಇಲ್ಲಾಂದ್ರೆ ನೀನು ಪ್ರೀತಿ ಮಾಡು. ನಾನು ಪ್ರೀತಿ ಮಾಡುವುದಕ್ಕೆ ನಿನ್ನ ಮನಸ್ಸು ಬೇಕಾಗಿಲ್ಲ. ಅವನಲ್ಲಿ ಪ್ರೀತಿ ಮಾಡಲು ಅವಕಾಶ ಮಾಡಿಕೊಡು ಒಂದು, ಇಲ್ಲವಾದರೆ ನೀನಾದರೂ ಪ್ರೀತಿ ಕೊಡು ಒಂದು. ಇಲ್ಲೇ ಸೌದಾಮಿನಿ, ಆಕಾಶಕ್ಕೆ ಮಬ್ಬು ಮುಸಿದರೆ ಹುಲಿ ಏನಾದರೂ ಹುಲ್ಲು ತಿನ್ನುವುದೇ? ಇಲ್ಲೇ ಕೆಟ್ಟ ನಾರಿ. ನಾನು ಕೆಟ್ಟ ನಾರಿಯೇ? ಹೌದು ಸೌದಾಮಿನಿ. ಕೆಟ್ಟ ನಾರಿ ಅಂತ ನಿನ್ನಂತವರ ಹೆಣ್ಣಿಗೆ ಸೋಲುವುದು. ಹಾಗಲ್ಲ ಮಾತನಾಡಬೇಕು ಕೇಳಲು ಸೌದಾಮಿನಿ. ಬಾಯಲ್ಲಿ ಅಂದದ್ದು ನಡೆಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಅದು ಎಷ್ಟು ಸಾಧ್ಯವಲ್ಲ ಏಕಲವ್ಯನೇ, ಸೌದಾಮಿನಿ. ಮತ್ತೊಮ್ಮೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಇಂದ್ರನ ವಾಕ್ಯವ ನಡೆಸುವೆ, ಇವನ ತಪವ ಭಂಗವ ಪಡಿಸುವೆ. ಎನ್ನ ಮಾತು ಕೇಳು ನೀನು, ಎನ್ನ ಮಾತು ಕೇಳು ನೀನು, ದಾರಿ ಬಿಡು ಎನ್ನ, ಎನ್ನ ಮಾತನು ಕೇಳು, ಬೇಡುತ್ತಿರುವೆನು. ಅಹೋ ಏಕಲವ್ಯನೇ, ಏನೇ ಸೌದಾಮಿನಿ, ಇಂದ್ರನ ಪುರದಲ್ಲಿ ಹೊಟ್ಟೆಪಾಡಿಗಾಗಿ ನರ್ತಕಿಯಾಗಿ ಕೆಲಸ ಮಾಡುವ ನಾನು ಅವನ ಆಜ್ಞೆಯಂತೆ ಬಾಲನ ಗಾರ್ಜುನನ ತಪವನ್ನು ಕೆಡಿಸಲು ಬಂದರೆ ನೀನು ಅಡ್ಡ ನಿಂತಿರುವೆ. ಒಂದು ವೇಳೆ ಇಂದ್ರನ ಮಾತನ್ನು ಲೆಕ್ಕಿಸದೆ ನಾನಿಲ್ಲಿಂದ ಮರಳಿ ತೆರಳಿದರೆ ಇಂದ್ರನ ಆ ಸ್ಥಾನದಲ್ಲಿ ನನಗೆ ಉಳಿಗಾಲವಿಲ್ಲ. ನನ್ನ ಕತ್ತಿಗೆ ಕೈ ಹಾಕಿ ಹೊರ ನೂಕುವರು. ಸಂತೋಷ ಆಗೋದು ಸೌದಾಮಿನಿ. ಆದ ಕಾರಣ ಈ ಕಾರ್ಯವನ್ನು ನೆರವೇರಿಸಲು ಅವಕಾಶ ಮಾಡಿಕೊಡು ಧೀರ ರಣಗಂಭೀರ. ಇದೇ ಸೌದಾಮಿನಿ, ಆ ಬಂಡ ದೇವೇಂದ್ರ ಏನಂತ ಹೇಳಿದರು? ಭಂಗ ಪಡೆಯಿದ್ರೆ ಅವರಿಗೆ ಬರಬಹುದಾದ್ರೆ ಏನು? ಅವನನ್ನೇ ಕೇಳಬೇಕು ನೀನು. ಅವನು ಕೇಳಿದ ಆಕ್ಚುಲಿ ನೀರು ಕುಣಿತ ಬಂದಿರುವಿಯಲ್ಲ, ಅವನು ಕೇಳಬೇಕಲ್ಲ, ಅವನು ಕಳಿಸಿದ್ರೆ ನನಗೇನು ಬರಬಹುದಂತ? ಅಹೋ ವೀರ ಪುರುಷ, ಸೌದಾಮಿನಿ, ಅವನಲ್ಲಿ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುತ್ತಿರುವ ನಾನು ಅವನ ಹೇಳಿದ ಕಾರ್ಯವನ್ನು ಮಾಡಬೇಕು. ಹೊಟ್ಟೆಪಾಡಿಯ ಕೆಲಸವನ್ನು ಮಾಡಿದರೆ ಇಂಥ ತುಚ್ಛ ಕೆಲಸವನ್ನು ಮಾಡಬೇಕು. ಹೌದು ಸೌದಾಮಿನಿ. ಒಂದು ಗಂಡಿನಲ್ಲಿ ಒಂದು ಹೆಣ್ಣು ಪ್ರೀತಿ ಬಯಸುವುದು ಕೆಟ್ಟದೆ.
ಕಂಡ ಪುರುಷರಿಗೆ ಹುಟ್ಟಿದಾಕ್ಷಣವೇ ಅವರು ಗಂಡರಾಗಬಲ್ಲವೇ ಸೌದಾಮಿನಿ ಏಕಲವ್ಯನೇ ಸೌದಾಮಿನಿ ಹುಟ್ಟಿದ ಕೂಡಲೇ ಯಾರು ಗಂಡ ಹೆಂಡರಾಗುವುದಿಲ್ಲ, ಒಬ್ಬರಿಗೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು. ಏನಂತೆ? ನೀನೇ ನನಗೆ ಗಂಡರಿರುವನು, ನನ್ನ ಹೊರಗೆ ರೂಪವನ್ನು ಕೇಳಿದೆಯಲ್ಲ. ಗಂಡನೆಂದು ಹೇಳಲಿಲ್ಲ, ಮತ್ತೆ ಏನಂತ ಹೇಳಿ? ಇಂದ್ರನಪುರದ ಆಸ್ಥಾನದಲ್ಲಿ ರಾಜನಾಗಿರುವ ಇಂದ್ರನು ಹೇಳಿದವನೆಂದು ಹೇಳಿದೆ. ಇನ್ನೊಂದು ಎಲ್ಲಾದರೂ ಹೋಗಿ ಬದುಕುವುದು ಲೇಸಲ್ಲವೇ? ನನಗೆ ಅವನೇ ಬೇಕಲ್ಲವೇ? ಅವನಿಗೆ ಬೇಕಾದ್ರೆ ನನಗೆ ಬಿಡಬೇಕೆಂಬ ಮನಸ್ಸಿರಬೇಕಲ್ಲ. ಅವನ್ನು ಭಂಗಪಡಿಸಿದ ನಾನಿಲ್ಲಿಂದ ಹೋಗಲಾರೆನು. ಏ ಸೌದಾಮಿನಿ, ನೋಡುವೆಯಾ? ಹಿಂದಕ್ಕೆ ಸೀತಾದೇವಿಯನ್ನು ನಮ್ಮ ವಾಲ್ಮೀಕಿ ಮಾರುಸಿ ಕರೆದುಕೊಂಡು ಹೋಗಿ ಜೋಪಾನ ಮಾಡಿದ್ದು ನೀನು ಆಗಲು ಮರ್ತ ಬಿಟ್ಟಿಯಾ? ಏ ಕೃಷ್ಣಮುಂಡೆ, ಇಂಥ ಕಂಡಾಕ್ಷಣವೇ ವಾಲ್ಮೀಕಿ ಹುಡುಗರ ಕಂಡಾಕ್ಷಣವೇ ನಿನ್ನ ಮೇಯ್ ಮೇಲೆ ತಪ್ಪನವನ್ನು ನೋಡಿದಾಕ್ಷಣ ನಿನಗೆ ಗಂಡರಾಗಬಲ್ಲರೇ? ಅದ ಮೇಲೆ ನೀನು ಅಗಮಳೆ ಎಂದರೆ ಬಿಡುವುದಿಲ್ಲ, ಎಂದರೆ ಬಿಡುವುದಿಲ್ಲ. ಸೌದಾಮಿನಿ, 3 ದಾರಿಯಲ್ಲಿ ಕಲಿಯುವುದು ಏತಕ್ಕೆ ಕುಂದ್ರವರಂದರೆ ನಿನ್ನಂತ ತುಚ್ಛ ಕೆಲಸ ಮಾಡುವ ಹೆಂಗಿಸಿಗೆ ನೀತಿ ಹೇಳುವುದಕ್ಕೆ ಕುಂದ್ರವರು. ಅಹೋ ಸುಂದರ, ಏನೇ ಕನಕಿರಿಲ್ಲದ ನಾರಿ ಮದನ್ ಮತ್ತ ಕುಂಜರಿ ಸುಮ್ಮನೆ ಅಮರವತ್ತು ಬಿಡಿದಾರಿ. ಏ ಮೂರ್ಖಳೆ, ಎಣ್ಣತನದ ಮರ್ಯಾದು ನಿನಗೇನು ಗೊತ್ತು? ಶ್ರೀ ಧರ್ಮದ ಪತಿರಥ ಶಿರೋಮಣಿ ಎಂದರೆ ನೀನೇನು ಬಲ್ಲಿ? ಎಲ್ಲಕ್ಕ ಸತ್ಯ ಅನಸೂಯ, ಸತ್ಯ ಸಾವಿತ್ರಿ, ಸತ್ಯ ಅರುಂಧತಿ, ಸೀತಾ ಮಾತಿ ಮೊದಲಾದ ರಾವಣನ ಎಲ್ಲಕ್ಕೆ ಮೊಂಡೋದರಿ ಮೊದಲಾದ ಮಾ ಪ್ರತಿರಥರ ಸ್ತ್ರೀಯರ ನಡವಳಿಕೆಯನ್ನು ಕೇಳಿದೆ. ಎಂತ ಒಂದು ಎಣತನದ ಜಾತಿಯಲ್ಲಿ ಹುಟ್ಟಿ ಸಮರ್ಥ ಎಣತನದ ಬಹು ಅನುತನ ನಡೆದುಕೊಂಡರೆ ಶ್ರೀ ಪೋತಲಿಂಗೇಶ್ವರ ನಿನ್ನ ಮೆತ್ತಲಾಗಲಿ. ನನ್ನಂತ ತುಚ್ಛ ಕೆಲಸವನ್ನು ಮಾಡುವ ನೀತಿಗೆಟ್ಟಿ ಹೆಣ್ಣನ್ನು ಸರ್ವತ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಅಮರಾವತಿ ತರ ನಾರಿ ಇಡೀ ನಮ್ಮ ಮಂದಿರಕ್ಕೆ ದಾರಿ. ಇದೇ ಸೌದಾಮಿನಿ, ಮಂದಿರಕ್ಕೆ ಹೋಗಲು ಬಂದಿಲ್ಲ, ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗಲು ಬಂದಿರುವೆನು. ಆ ಮಾತು ಆಗಲಾರದು ಸೌದಾಮಿನಿ. ನನ್ನ ಕಾರ್ಯಕ್ಕೆ ಅಡ್ಡಿ ಬಂದ ನಿನ್ನನ್ನು ತೊರೆದು ಬಂದ ಕಾರ್ಯವನ್ನು ನೆರವೇರಿಸಿಕೊಂಡು ಬಾಲನಾಗಾರ್ಜುನ ತಪವನ್ನು ಕೆಡಿಸಿ ಹೇಗಿಲ್ಲಿಂದ ಹೋಗುವೆನು? ನಿನ್ನೆ ಅಷ್ಟು ಧೈರ್ಯವಾಗಿ ನೀನು ಹೋಗುವೆಯೋ ನಾನು ಹೋಗುವೆನು? ನೋಡುವೆಯಾ? ನೋಡು ನೋಡು. ಅಹೋ ಸುಂದರರೇ ಸೌದಾಮಿನಿ, ನನ್ನಲ್ಲಿ ಪಣ ತೊಟ್ಟು ನಿಂತಿರುವೆಯಲ್ಲ, ಸಂತೋಷದಿಂದ ನಿಂತಿರುವರು ಸೌದಾಮಿನಿ. ನೀನು ಮಾಡುತ್ತಿರುವುದು ನ್ಯಾಯವಲ್ಲ. ಅದೇ ಏತಕ್ಕೆ ನ್ಯಾಯವಲ್ಲ ಸೌದಾಮಿನಿ? ಏತಕ್ಕೆಂದು ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ನ್ಯಾಯವೇನೋ ತುರುಳ ನಿನಗೆ ನಿನ್ನಯ ನಡತೆ, ಕಂಡು ಕಂಡು ನನ್ನ ಕಾರ್ಯವ ಅಡ್ಡಿಪಡಿಸುವೆಯಾ, ಅಡ್ಡಿಪಡಿಸುವೆಯಾ? ಚೆನ್ನಾಗಿ ಕೇಳು. ಎನ್ನ ಮಾತನು ಕೇಳದೆ ನೀನು ಕಾರ್ಯವೆಂದು ಅಡ್ಡಿಪಡಿಸಿ ಎನ್ನ ಕಾರ್ಯವ ಮಾಡದೆ ನೀನು ನನ್ನ ಕಾರ್ಯವ ಮಾಡುವೆ ಏನು? ನಿನ್ನ ನಡತೆಯ ಮೆಚ್ಚಲಾರೆನು, ನಿನ್ನ ನಡತೆಯ ಮೆಚ್ಚಲಾರೆನು. ತಿಳಿದು ನೀನೋಡು ಬೋಡ, ತಿಳಿದು ನೀನೋಡು. ನ್ಯಾಯವೇನೋ ತುರುಳ ನಿನಗೆ ನಿನ್ನಯ ನಡತೆ, ಕಂಡು ಕಂಡು ನನ್ನ ಕಾರ್ಯಕ್ಕೆ ಅಡ್ಡಿಪಡಿಸುವೆಯಾ, ಅಡ್ಡಿಪಡಿಸುವೆಯಾ? ಅಹೋ ಏಕಲವ್ಯನೇ, ಏ ಸೌದಾಮಿನಿ, ಬಂದು ನಾನು ಬಹು ಸಮಯವಾಯಿತು. ನನ್ನ ಮನಸ್ಸಿನ ಅರ್ಥವು ನಿನಗೆ ತಿಳಿಯದಾಯಿತು. ಆದ ಕಾರಣ ಸಮಯವನ್ನು ವ್ಯರ್ಥ ಮಾಡಿಕೊಡದೆ ನನಗೆ ಅವಕಾಶವನ್ನು ಮಾಡಿಕೊಡು. ಎನ್ನ ಕಾರ್ಯವನ್ನು ನೆರವೇರಿಸಲು ಅಭಿಷ್ಟಕ್ಕೆ ನೆರವೇರಿಸಿಕೊಡು. ಹಾಗೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ರಾಜ, ಕುಲಕೋಟಿ ತೇಜ.
ನೀತಿ ಹೇಳಲೆಂದು ಹೋದವರನ್ನು ಪ್ರೀತಿ ಮಾಡು ಅನ್ನುವುದು ಯಾವನಯ. ಎಂತ ದುರ್ಗುಣಿಗೆ ಹೆಣ್ಣನ್ನು ಆ ಮಿಟ್ಟುಳ್ಳ ಬಾಳ ದಡಿಯನಾದ ಕಲ್ಲಿನಾಥನು ಎಂದಿಗೂ ಮೆಚ್ಚಲಾರನು. ಏನು ಹೇಳದರೆ ಕೇಳದೆ ಈ ನೀಚ ಹೆಣ್ಣನ್ನು ಮನ್ನಿಸುವುದು ನನ್ನಿಂದಾಗದು. ಆದ ಕಾರಣ ಇವಳನ್ನು ಬಿಟ್ಟು ಬಿಡುವ ತನ್ನ ಕರ್ಮಕ್ಕೆ ತಾನೇ ಹೋಗುವ ಸಾರತೆ ಸರಿದುಕೊಳ್ಳುವ ಜಾಗ್ರತೆ. ಅದಕ್ಕೆ ಹೇಳುವುದು ಹೆಣ್ಣನ್ನ ಎದುರಾಗಿಕೊಳ್ಳಬಾರದೆಂದು. ಆಗಲೇ ಹೇಳಿದೆ ಸುಮ್ಮನೆ ಹೋಗು ಎಂದರೆ ಸೋತು ಹೋಗುತ್ತಿರುವೆ ನೋಡು. ಆಗಲ್ಲ ಅಪ್ಪ ಸಾರಥಿ, ಜನನಿ ನಾನು ಎಷ್ಟು ವಿಧವಾಗಿ ಕೇಳಿಕೊಂಡರೂ ಏಕಲವ್ಯನ ನನ್ನ ಮಾತನ್ನು ಕೇಳದೆ ಕೇಳಲ್ಲ ಮಠವಾದೆ ಎಂದು ಸೋತು ಶರಣಾಗಿ ಅವನೇ ಹೊರಟು ಹೋದನು. ಹೌದಮ್ಮ. ಇನ್ನು ತಡ ಮಾಡದೆ ಬಾಲನಾಗಾರ್ಜುನನ ತಪವನ್ನು ಮಾಡುತ್ತಿರುವ ಆ ಸಮಯದಲ್ಲಿ ಎಲ್ಲಿ ತಪವನ್ನು ಗೈಯುತ್ತಿರುವನೋ ಆ ಜಾಗಕ್ಕೆ ರಥವನ್ನು ಬಿಡುವಂತವನಾಗ ಸಾರಥಿ ಅತಿ ಜಾಗೃತಿ. ತಾಯಿ ನಾನು ಅಂದುಕೊಂಡಂತೆ ಸುಂದರ ಪುರುಷನಾದ ಬಾಲನಾಗಾರ್ಜುನನು ಇಲ್ಲೇ ತಪವನ್ನು ಗೈಯುತ್ತಿರುವನು. ಈ ಪರ್ವತದಲ್ಲಿ ಕುಳಿತು ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ತಪವನ್ನು ಗೈಯುತ್ತಿರುವ ಇವನ ನೋಟವನ್ನು ನನ್ನ ಹತ್ತಿರ ಸೆಳೆಯುವಂತೆ ಮಾಡುವೆನು. ಹತ್ತಿರಕ್ಕೆ ಹೋಗಿ ಮಾತನಾಡಿಸೋಣ. ಅಹೋ ಸುಗುಣ ಸುಂದರನೇ, ನಿನ್ನ ಬಳಿಗೆ ನಿನ್ನ ಪ್ರೀತಿಯನ್ನು ಪಡೆಯಲಿಕ್ಕೆ ಬಂದಿರುವೆನು. ಎನ್ನ ಮನದ ಆಸೆಯನ್ನು ನೆರವೇರಿಸು. ಮೇಲ ಕೇಳಿ ಹೇಳು ಸುಂದರ ನವಮೋಹನ ಚಂದ್ರ. ಅದೇನು ದೇವ, ಈ ಕನ್ಯಾಮಣಿಗೆ ದಾರು ದಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರಬಹುದು. ತಪವನ್ನು ಆಚರಿಸುವ ಸಮಯದಲ್ಲಿ ಈ ಬಾಲಿಯು ಎನ್ನನ್ನು ಬೀಳಿಸುವಂತೆ ಕಾಣುತ್ತದೆ. ಹೌದು ದೇವ. ಈ ಹಿಮಾಚಲ ಪ್ರಾಂತ್ಯದಲ್ಲಿ ಇಲ್ಲಿ ಮುರುಗುಗಳ ಸಂಚಾರವಿದೆ. ಹಾಗಲ್ಲ ನಿನ್ನಂತ ಒಂಟಿ ಸ್ತ್ರೀಯಳು ಇಲ್ಲಿಗೆ ಬಂದಿರುವುದು ಕಾರಣವೇನು? ನಿನ್ನ
ಏತಕ್ಕಾಗಿ ಬಂದಿರುವೆನೋ ಇಲ್ಲಿಗೆ ನೀನು ದಾರು ಎಂದು ಕೇಳಿದೆಯಲ್ಲ. ಹೌದು ಸ್ತ್ರೀಯಳೇ. ದಾರೆಂದು ಹೇಳಿದರೆ ನಾನು ಬಂದ ಕಾರ್ಯವನ್ನು ನೆರವೇರಿಸಿ ಕೊಡುವೆ ಏನು? ಸ್ತ್ರೀಯಳೇ, ನೆರವೇರಿಸಿದಾದ್ರೆ ನೆರವೇರಿಸರು, ಇಲ್ಲವಾದ್ರೆ ಇಲ್ಲ ಸ್ತ್ರೀಯಳೇ. ಬಾಲ ನಾಗಾರ್ಜುನನೇ, ಸ್ತ್ರೀಯಳೇ, ನನ್ನ ಮನಸ್ಸಿನಲ್ಲಿ ಏನು ಆಸೆ ಇರುವುದು ಹೇಳುವೆನು ಕೇಳು. ನಿನ್ನ ಮನಸ್ಸಿನಲ್ಲಿ ಏನಿರಬೇಕು? ಅಹೋ ಬಾಲ ನಾಗಾರ್ಜುನನೇ, ನನ್ನ ಮನದ ಅಭಿಷ್ಟ ಏನಿರುವುದೆಂದು ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಸ್ತ್ರೀಯಳೇ. ಹೇಳಿದ ನಂತರ ನೆರವೇರಿಸಿ ಕೊಡಬೇಕು. ನೆರವೇರಿಸಿದಾರೆ ನೆರವೇರಿಸಲು, ಇಲ್ಲವಾಗಿದೆ ಇಲ್ಲ ಸ್ತ್ರೀಯಳೇ. ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಗೆಲುವ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಟ್ಟಿಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಟ್ಟಿಯ, ಮನಸ್ಸಿನ ಆಸೆ ಹೇಳಲೇನು, ನಿನ್ನನ್ನು ಕೂಡಲು ಬಂದೆ, ನಿನ್ನನ್ನು ಸೇರಲು ಬಂದೆ, ನಾನು ನಿನಗೆ ಜೋಡಿ ಅಲ್ಲವೇನು. ಅಹೋ ಪ್ರಿಯ, ನಿನ್ನ ಬಳಿ ನಾನು ಪ್ರೀತಿಯನ್ನು ಬೇಡಿ ಬಂದಿರುವೆನು. ಬೇಡಿ ಬಂದರೆ ಇಲ್ಲಿಗೆ ಯಾರು ಬೇಕಾಗಿರೋ ಸ್ತ್ರೀಯಳೇ. ಬಾಲ ನಾಗಾರ್ಜುನನೇ, ಸ್ತ್ರೀಯಳೇ, ನಿನ್ನ ಪ್ರೀತಿ ಪಡೆಯಲು ಕರೆಗೆ ಇಳಿದು ಬಂದೇನ, ಬಾರೋ ನನ್ನ ಪ್ರೀತಿ ರಾಜ, ನಿನ್ನ ಬಿಟ್ಟು ನಾನು ಈಗ ಬಾಳಲಾರೆನು, ನಿನ್ನ ಬಿಟ್ಟು ನಾನು ಈಗ ಬದುಕಲಾರೆನು. ಆ ಆ ಓ ಆ. ಅಹೋ ಸುಂದರ, ಸ್ತ್ರೀಯಳೇ, ನನ್ನ ಮನದ ಅಭಿಷ್ಟೆಯನ್ನು ನಿನ್ನ ಮುಂದೆ ಹೇಳಿರುವೆನು. ಹೇಳು ಸ್ತ್ರೀಯಳೇ. ಈ ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ನಿನ್ನ ಪ್ರೀತಿಯನ್ನು ಪಡೆಯಲಿಕ್ಕೆ ಬಂದಿರುವೆನು. ತಡ ಮಾಡದ ಎನ್ನ ಆಸೆಯನ್ನು ನೆರವೇರಿಸು ಸುಂದರ, ತಡೆದುಕೊಳ್ಳಲಾರನು ನನ್ನ ಮನದೊಳಗಿರುವ ಕಾಮಾತುರ. ಏ ಸೌದಾಮನಿ, ಮದ ತುಂಬಿದ ಕಾಮನೆ, ಹಾ, ನಿನ್ನ ಮದನ ಭ್ರಾಂತಿಯನ್ನ ಬಿಡು, ಎನ್ನ ಮೇಲೆ ನಿನ್ನ ಮೋಹವನ್ನು ಬಿಡು. ನಾನು ನಿನಗೆ ಖಂಡಿತವಾಗಿ ಮನೆ ಕೊಡುವುದಿಲ್ಲವೇ? ಎಲೆ ಸ್ತ್ರೀಯಳೇ, ಹಾ, ಅದು ಏತಕ್ಕೆಂದರೆ ಏತಕ್ಕೆ? ಮಹಾರವಾಡಿಗಿನ ಹತ್ತಿರ ಹೋಗಿ ನಗನಾನ ಆಭರಣಗಳನ್ನ ಬೇಡಿದ್ದರೆ, ಹಾ, ಒಳಗೆ ಹೂವ ಮಾರುವ ಜೀರನ ಹತ್ತಿರ ಹೋದರೆ ಆಭರಣ ತರಿಗುವುದೇ? ಅದರಂತ ಜಪಷ್ಟಪ ಅನುಷ್ಠಾನವನ್ನು ಮಾಡಿಕೊಂಡು ಹಾ, ತಪವನ್ನು ಆಚರಿಸವನಂತ ಬಂದ ನನ್ನಂತವನ ಹತ್ರ ಬಂದು ನಿನ್ನ ಕಾಮ ದೃಶ್ಯವನ್ನು ತೀರಿಸಲು ಬೇಡಿದರೆ ನಿನ್ನ ಆಸೆ ಈಡೇರುವುದೇ? ಸಂಗತಿ, ಸುಮ್ಮನೆ ನನ್ನನ್ನ ಬಿಟ್ಟು ನಿನ್ನ ಪಾಡಿಗೆ ನೀನು ಎಲ್ಲದರ ಜೀವಿಸ ಖಂಡಿಗ ಶ್ರೀರತ್ನ ಶಿರಮಣಿ. ಅಹೋ ಪ್ರಿಯ, ಸ್ತ್ರೀಯಳೇ, ಬಂದ ಕಾರ್ಯವನ್ನು ಮಾಡಿಸಿ ಮರಳಿ ಹೋಗಬೇಕೆ? ಹೌದು ಸ್ತ್ರೀಯಳೇ. ಹೋಗುವುದಿಲ್ಲ. ಏತಕ್ಕೆ ಹೋಗುವುದಿಲ್ಲ? ನನಗೆ ನೀನು ಬೇಕು. ನನಗೆ ಬೇಕಿಲ್ಲ ಸ್ತ್ರೀಯಳೇ. ಹತ್ತಿರಕ್ಕೆ ಬಾ. ಹತ್ತಿರಕ್ಕೆ ಬರುವುದಿಲ್ಲ ಸ್ತ್ರೀಯಳೇ. ಅಹೋ ಪ್ರಿಯ, ಹೇಳುವೆನು ಕೇಳು. ಹಾಗೆ ಹೇಳು.
ಕೇಳಿದರೆ ಬೇಡ ಎನ್ನುವಿಯಲ್ಲ, ನೀನೆಂಥ ಪುರುಷನು? ಪ್ರಿಯಳೇ, ನನಗೆ ಬೇಕಾಗಿಲ್ಲ ಅದು. ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನ ಇದ್ದಾಗಲೇ ಸುಖ ಪಡಬೇಕು. ಪ್ರಿಯಳೇ, ಬಾಲನಾಗಾರ್ಜುನನೇ, ಪ್ರಿಯಳೇ, ಸಮಯವನ್ನು ವ್ಯರ್ಥ ಮಾಡದೆ ಎನ್ನ ಆಸೆಯನ್ನು ನೆರವೇರಿಸುನಲ್ಲ, ಹಿಡಿ ನನ್ನ ಗಲ್ಲ. ನಿಂಗಳಾಗಲಿ ನಿಂಗಣ್ಣನವರು ಹೇ ಸೌದಾಮಣಿ, ಬಿಡು ನನ್ನ ಕಪಟದ ಹಾ, ಇಂದಕ್ಕೆ ಸೂರ್ಯ ವಂಶದಲ್ಲಿ ಭಾಸ್ಕರನ ಪ್ರಕಾಶದಂತೆ ತೇಜ ಭವನಾಗಿ ಮೆರೆದ ಸತ್ಯ ಹರಿಶ್ಚಂದ್ರ ಮಹಾರಾಜನನ್ನು ವಿಶ್ವಾಮಿತ್ರ ಮುನಿವರನ ಎಷ್ಟು ವಿಧ ವಿಧವಾಗಿ ಕಾಡಿದ ನನ್ನ ಹೇಳ್ದಿಗಲ್ಲ ಕನ್ಯಾಮಣಿ. ಅಹೋ ಪ್ರಿಯ, ಆ ಸತ್ಯ ಸಂತಾನನಾದ ಹರಿಶ್ಚಂದ್ರನನ್ನು ವಿಶ್ವಾಮಿತ್ರ ಮುನಿವರನ ಎಷ್ಟು ವಿಧ ವಿಧವಾಗಿ ಕಾಡಿ ಭಂಗ ಪಡಿಸಿದರು. ಆ ಸತ್ತ ನಿಧಿ ಎದರದ ಕಾರಣ ತಾನು ಮುಖ ಭಂಗಿತನಾಗಿ ಹಾ. ಆತನಿಗೆ ಸೋತ ಈ ಸತ್ತ ಹರಿಶ್ಚಂದ್ರನ ಭೋಗ ಭಾಗ್ಯವನ್ನು ಆತನಿಗೆ ಬಿಟ್ಟು ಬಿಡಲಲ್ಲವೇ? ಹಾ ಏ ಕನ್ಯಾಮಣಿ, ಪ್ರಿಯ, ಆ ವಿಶ್ವಾಮಿತ್ರ ಮುನಿವರ ನಂದರ ನಿಷ್ಠೂರ ಮನುಷ್ಯನ ಗುಣ ರೈತನು ಅದನು ಹಾ, ಒಂದು ಹೆಣ್ಣಿಗೆ ಮನಸ್ಸೋತು ತಪ್ಪ ಭಂಗಿತನಾದ. ಇದಕ್ಕೆ ಯಾವ ತರಹದ ಅನುಮಾನವಿಲ್ಲ. ಹಾ, ನಾನು ಹತನಂತೆ ಸೋತ ನಿನಗೆ ಮನಸ್ಸೊಲುತ್ತಿನಂದು ನೀನು ಭಾವಿಸಬೇಡ. ನನ್ನ ದೃಢ ಮನಸ್ಸಿನ ಕಠೋರ ಗುಣ ನಿನಗೆ. ಹಾ, ಸುಮ್ಮನೆ ಎನ್ನ ಸಂಘವನ್ನ ಬಯಸಿ ಕೆಡಬೇಡ ಸೌದಾಮಣಿ. ಅಹೋ ಪ್ರಿಯ, ಹಾಗಾದ್ರೆ ನಿನ್ನ ಪ್ರೀತಿಯನ್ನು ನಿರಾಕಾರ ಮಾಡಿದ್ರೆ ನಾನು ಹೋಗಬೇಕೆ? ಹೌದು ಶ್ರೇಯೇ, ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಬಾರು ನನ್ನ ಧೀರ, ನೀನು ನನ್ನ ಶೂರ, ಬಾಬಾರೋ ಪ್ರಿಯ ಸುಂದರ. ಬಾರ ಪ್ರಿಯತಮ ಬಾಳ ಚಂದ್ರಮ, ಬಾರ ಪ್ರಿಯತಮ ಬಾಳ ಚಂದ್ರಮ, ನೀ ನನ್ನ ಪ್ರಿಯತಮ, ನೀ ಬಾಳ ಚಂದ್ರಮ. ನಿನ್ನ ಬಿಟ್ಟು ಬಾಳಲಾರೆ, ನಿನ್ನ ಬಿಟ್ಟು ಬದುಕಲಾರೆ, ಹತ್ತಿರ ಬಾ ಸುಂದರ. ಬಂದಿದೆ ವಸಂತ ಮಾಸ, ಪಡೆಯೋಣ ಸಂತೋಷ, ಎನ್ನಾಸೆ ತೀರಿಸುವ. ಬಾರ ಪ್ರಿಯತಮ ಬಾಳ ಚಂದ್ರಮ, ಬಾರ ಪ್ರಿಯತಮ ಬಾಳ ಚಂದ್ರಮ, ನೀ ನನ್ನ ಪ್ರಿಯತಮ, ನೀ ಬಾಳ ಚಂದ್ರಮ. ಇಂಗರಾಜ್ ದೇವಣ್ಣನವರು ಏಕಲವ್ಯ ಪಾತ್ರಕ್ಕೆ 201 ನಾಯರ್ ಮಾಡಿರುತ್ತಾರೆ. ಅಹೋ ಪ್ರಿಯ, ಈಗಲಾದ್ರೂ ಅರ್ಥವಾಯ್ತೇ ನಿನ್ನ ಮೇಲೆ ಪ್ರೇಮ ನನಗೆ ಎಷ್ಟಿರುವುದೆಂದು? ಅರ್ಥವಾಗಿಲ್ಲ